ಅಕ್ಕಪಕ್ಕದ ಗ್ರಾಮದ ಜನರು ತಮ್ಮ ಜಮೀನುಗಳಿಗೆ ತಮ್ಮ ಕುಡಿಯುವ ನೀರಿನ ಸಲುವಾಗಿ ಹಿರಣ್ಯಕೇಶಿಯನ್ನು ನಂಬಿದಂಥ ನದಿಯನ್ನು ನಂಬಿದಂಥ ಕಳೆದ 4-5 ವರ್ಷದಿಂದ ಅವರು ಸರ್ಕಾರಕ್ಕೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ನಮ್ಮ ಕೆಳ ನೀರು ಬಿಡ್ರಿ, ನಮಗೆ ಹೊಳೆಗೆ ನೀರು ಬಿಡ್ರಿ, ನಮ್ಮ ಬಂದಾರ ತುಂಬಿಸ್ರಿ ಅಂತ ಅನೇಕ ಬಾರಿ ನಾವು ಪ್ರಯತ್ನ ಮಾಡಿದಾಗ ಉತ್ತರ ಸರ್ಕಾರ ಬಂದು ಒಂದೇ ಹೇಳ್ರಿ ಕುಡಿ ನೀರಿಂದು ಬಫರ್ ಸ್ಟಾಕ್ ಇಟ್ಕೊಂಡು ನಮಗೆ ಹಿಡ್ಕಲ್ ಡ್ಯಾಮ್ನಾಗ ನೀವು ಬಿಡ್ಲಿಕ್ಕೆ ನೀರೇ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಉತ್ತರ, ಲಿಖಿತವಾದಂಥ ಉತ್ತರ ನಮಗೆ ಸಿಕ್ಕಿದೆ. ಇವತ್ತು ಯಾವುದೋ ಒಂದು ಯೋಜನೆಯನ್ನು ಕೈಗೆತ್ಕೊಂಡು ಬಂದು ರೈತರ ಹೊಟ್ಟೆ ಮೇಲೆ ಬರೆ ಕೊಡ್ತಕ್ಕಂಥ ಒಂದು ಕಾರ್ಯ ಇವತ್ತು ಸರ್ಕಾರ ಮಾಡ್ತಾಯಿದೆ. ಔದ್ಯೋಗಿಕವಾಗಿ ನೀರು ಕೊಡಲಿಕ್ಕೆ ಯಾವ ರೀತಿ ಬೇಕು ಅನ್ನುವಂಥದ್ದು ರೈತರು ಹೇಳಬೇಕಾಗಿಲ್ಲ, ಯಾರು ಎಕ್ಸ್ಪರ್ಟ್ಸ್ ಹೇಳಬೇಕಾಗಿಲ್ಲ. ಇವತ್ತು ಔದ್ಯೋಗೀಕರಣ ಯಾವಾಗ ಮಾಡ್ತಾರೆ ಅಲ್ಲಿ ನೀರಿನ ವ್ಯವಸ್ಥೆ, ಅಲ್ಲಿ ಹೈಜೀನ್ ವ್ಯವಸ್ಥೆ ಅದೆಲ್ಲ ನೋಡಿಕೊಂಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಕನ್ನಡದಲ್ಲಿ ಇರ್ತಕ್ಕಂಥ KIADBದವರು ಇನ್ಫ್ರಾಸ್ಟ್ರಕ್ಚರ್ ಅಂತಾರೆ, ಆ ಇನ್ಫ್ರಾಸ್ಟ್ರಕ್ಚರ್ ನೋಡಿಕೊಂಡೇ ಮಾಡ್ತಾಯಿದ್ದಾರೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನೀವು ಅಲ್ಲಿ ಧಾರವಾಡದಲ್ಲಿ ಇಂಡಸ್ಟ್ರಿ ಮಾಡ್ತಾಯಿದ್ರಿ, ಯಾರ ಮಣ್ಣಿಗೆ ಕಣ್ಣು ಇರಿಸ್ತಾ ಇದ್ದೀರಿ, ಇದನ್ನ ಯಾರ ಕಣ್ಣಿಗೆ ಮಣ್ಣು ಇರಿಸ್ತಾ ಇದ್ದೀರಿ? ಸೊ ಈ ಭಾಗದ ರೈತರು ಮುಗ್ಧರು, ಅವರು ಹೋರಾಟ ಮಾಡಲಿಕ್ಕಿಲ್ಲ ಅಂತಕೊಂಡು ಹೇಳಿ ಇವತ್ತು ಹಿಡ್ಕಲ್ ಡ್ಯಾಮ್ನಲ್ಲಿರ್ತಕ್ಕಂಥ ನೀರನ್ನು ಇವತ್ತು 100 ಕಿಲೋಮೀಟರ್ ತುಘಲಕ್ ರಾಜ್ಯ ಇದು, ತುಘಲಕ್ ವೈ ಮಾಡಲಿಕ್ಕಿಲ್ಲ ಬಹುಶಃ ಇತಿಹಾಸದಾಗ 100 ಕಿಲೋಮೀಟರ್ ನೀರು ಒಯ್ಯತಕ್ಕಂಥದ್ದನ್ನು KIADBಗೆ ಬಹುಶಃ ಇಷ್ಟೊಂದು ದೊಡ್ಡ ಅನ್ಯಾಯ ರೈತರ ಮೇಲೆ ಕರ್ನಾಟಕದಲ್ಲಿ ಮತ್ತೊಂದು ಆಗಿಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗ್ತಾ ಆಗ್ತದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಯಾರು ಮುಖ್ಯಮಂತ್ರಿ ಕನಸನ್ನು ಕಾಣಿಸ್ತಾ ಇದ್ದಾರೆ, ಅವ್ರಿಗೆ ಒಂದೇ ಭಾಗದ ರೈತರನ್ನ ಪ್ಲೀಸ್ ಮಾಡುವಂಥದ್ದು ಅಥವಾ ಅವ್ರಿಗೆ ಬೇಕಾದಂಥ ಜನರನ್ನು KIADBನಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಇವತ್ತು ಕಾರ್ಯ ಮಾಡ್ತಾಯಿದ್ರೆ ಬಹುಶಃ ಅದರ ದೊಡ್ಡ ತಪ್ಪು ಮತ್ತೊಂದಾಗಲಿಕ್ಕಿಲ್ಲ. ಇವತ್ತಿನ ಉಸ್ತುವಾರಿ ಯಾವಾಗ ಮೊದಲೇ ಸಲ ಈ ವಿಷಯ ಬಂದಾಗ ಉಸ್ತುವಾರಿ ಭಾಳ ಸ್ಪಷ್ಟವಾಗಿದ್ದರು, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾವು ನೀರಿಲ್ಲ ಕೊಡೋದಿಲ್ಲ. ನಾವೆಲ್ಲ ಭಾಳ ಖುಷಿಯಾಗಿಬಿಟ್ವಿ, ಇಲ್ಲಪ್ಪ ಸತೀಶ್ ಜಾರಕಿಹೊಳಿ ದೊಡ್ಡ ಮಿನಿಸ್ಟ್ರು ಅವ್ರದ್ದು ನಾವು ಮಾತ್ರ ಬಂದ್ ಮಾಡಿಸ್ತೇವೆ, ಚಾಲು ಮಾಡಂಗಿಲ್ಲ ಅಂತ ಹೇಳಿದ. ನಿಂದ್ರಿ ನಾ ನೀವೇನು ಮಾತಾಡ್ರಿ. ಅವ್ರೇನೇರು ನಾವ ಇಲ್ಲಿ ತನಕ ನಮ್ಮ ಮೇಲಾಧಿಕಾರಿ ಜೊತೆ ಮಾತಾಡಿದವು, ಅದನ್ನು ನಾವು ನಿಲ್ಲಿಸ್ತೇವು. ಅವ್ರು ಮಾತಾಡಿ ಹೋಗಿದ, ನಾವು ಅವ್ರ ತಕ್ಕ ಒಂದು 5 ಟೈಮ್ ತೊಗೊಂಡವು, ನಾವೆಲ್ಲ ಒಕ್ಕೂಟದಾರ ಕೊಡ್ಕೊಂಡು ರೈತರು ಏನು ಮುಕ್ಕೊಂಡು ಬಂದ್ರೆ ನೀವು ಎಲ್ಲರೂ ಕೇಳ್ತಂದ, ನಾವು ಒಬ್ಬ ಜವಾಬ್ದಾರಿ ತಗೋತಿಲ್ಲ. ಇವತ್ತ ಏನ ಈ ಜಮಖಂಡಿ ಸರ್ ಮ್ಯಾಗ ಬಿಡೋದು, ಏನ ಯಾವ ಶೆಡ್ ಹಾಕಿದ ಕೇಳೋದು, ಅದನ್ನ ವಿಚಾರ